ಸರ್ವೆಗಳ ಇರುವ ಸರ್ವೆಗಳಲ್ಲಿ ಬಹಳ ಅಕ್ಯುರೇಟ್ ಅಂಶಗಳನ್ನು ಕೊಡುವಂಥ ಸರ್ವೆ ನಮ್ಮ ಕಾಲ್ ಮಾಡಿ ವೋಟ್ ಮಾಡಿ ಸರ್ವೆ. ಯಾಕಂದರೆ ನಮ್ಮ ಒಂದು ದಿನದ ಒಂದು ಕ್ಷೇತ್ರದ 18 ಲಕ್ಷ ಜನರ ಒಂದು ಕ್ಷೇತ್ರದ ಸರ್ವೆಗಿಳಿದಾಗ ನಮಗೆ ಬರುವಂಥ ರೆಸ್ಪಾನ್ಸ್ಗಳ ಸಂಖ್ಯೆ ಆನ್ ಆನ್ ಆವರೇಜ್ 15,000. ಯಾವ ಸಮೀಕ್ಷೆ ಕೂಡ 15,000 ರೆಸ್ಪಾನ್ಸ್ಗಳನ್ನು ಕೇವಲ ಒಂದು ಲೋಕಸಭೆಗೆ ತಗೊಳ್ಳಲ್ಲ. ಹಾಗಾಗಿ ನಮ್ಮ ಸರ್ವೆ ಮೋಸ್ಟ್ ಅಕ್ಯುರೇಟ್ ಸರ್ವೆ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ನಮ್ಮ ಇವತ್ತಿನ ಸರ್ವೆಗೂ ಕೂಡ ಉತ್ತಮವಾದ ಪ್ರತಿಕ್ರಿಯೆ ಸಿಕ್ಕಿದೆ. ಬಳ್ಳಾರಿಯ ಜನ ಕಾಲ್ ಮಾಡಿದವರು, ಸರ್ ನಾವಿವತ್ತು ಕಾಲ್ ಮಾಡಬೇಕು ಅಂತಾನೆ ಈ ಸಮಯವನ್ನು ನಿಗದಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ನಾವು ನಿಮ್ಮ ಈ ಟಿವಿ ಚಾನಲ್ ನೋಡಿನೇ ಬಹಳ ತಿಳ್ಕೊಂಡಿದ್ದೀವಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಲೆಕ್ಕಾಚಾರ ಅನ್ನೋದನ್ನ ಅಂತ ಹೇಳ್ತಾರೆ. ಅಷ್ಟು ನಂಬಿದ್ದಾರೆ ನಮ್ಮ ಈ ಸರ್ವೆಯನ್ನ. ಅಷ್ಟು ವಿಶ್ವಾಸಾರ್ಹ ಸರ್ವೆಗೆ ಬಳ್ಳಾರಿಯ ಜನತೆ ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ವ್ಯಾಪಕ ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಿಗೂ ಕೂಡ ನಾವೊಂದು ನಿಗದಿತ ಸಮಯ ಕೊಟ್ಟಿದ್ವಿ. ಆ ಸಮಯದಲ್ಲಿ ಅಲ್ಲಿನ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಕರೆ ಮಾಡಿದ್ರು, ಅವರು ಓಟು ಕೊಟ್ಟರು. ಹಾಗಾದ್ರೆ ಈ ಬಾರಿ ಯಾರಿಗೆ ಬಳ್ಳಾರಿಯ ಕಿರೀಟ ಯಾರ ತಲೆಯಲ್ಲಿ ಏರುತ್ತೆ, ಈ ಬಾರಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. 1 by 1 ಇಲ್ಲಿರುವ 8 ಅಸೆಂಬ್ಲಿ ಕ್ಷೇತ್ರಗಳ ಪೈಕಿ ಮೊದಲ ಅಸೆಂಬ್ಲಿ ಕ್ಷೇತ್ರ ಬಳ್ಳಾರಿ ನಗರ ನಿಮ್ಮ ಮುಂದೆ. ನಾರಾ ಭರತ್ ರೆಡ್ಡಿ ಬಳ್ಳಾರಿ ನಗರದ ಶಾಸಕರು. ನಾರಾ ಭರತ್ ರೆಡ್ಡಿ ಅವರ ಪರಿಚಯ ನಿಮಗಿದೆ. ಬಳ್ಳಾರಿ ನಗರದ ಶಾಸಕರು, ಅವರು ಕಾಂಗ್ರೆಸ್ನ ಶಾಸಕರು. ಆದರೆ ಇಲ್ಲಿ ಕಾಂಗ್ರೆಸ್ 953 ಮತಗಳನ್ನು ಗಳಿಸಿದೆ, ಬಿಜೆಪಿ 901, ಇತರೆ 12. ಸೊ ಇಲ್ಲಿ ಕಾಂಗ್ರೆಸ್ ಈಸಿ ಲೀಡ್ ಅನ್ನು ಪಡಿತಾ ಇದೆ. ನಾರಾ ಭರತ್ ರೆಡ್ಡಿ ಅವರ ಸ್ವಕ್ಷೇತ್ರ, ಅವರ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ವೆರಿ ಕ್ಲಿಯರ್ ಲೀಡ್ ಕೊಡಿಸೋದ್ರಲ್ಲಿ ಶಾಸಕರು ಮುನ್ನೆಲೆಯಲ್ಲಿದ್ದಾರೆ. ಸೊ ಅವರ ಕ್ಷೇತ್ರ ಈ ಹಿಂದಿನ ಚುನಾವಣೆಯಲ್ಲಿ ಏನಿದೆ ಎಫೆಕ್ಟ್ ಅಥವಾ ಈ ಹಿಂದಿನ ಚುನಾವಣೆ ರಿಸಲ್ಟ್ ಏನಿದೆ ಅದನ್ನೇ ವಾಪಸ್ ಕೊಡುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಅದೇ ರೀತಿ ರಿಸಲ್ಟು ನಮ್ಮ ಲೋಕಸಭಾ ಸರ್ವೆಯಲ್ಲೂ ಕೂಡ ಬಂದಿದೆ. ಸೊ ಬಳ್ಳಾರಿ ನಗರ ಈಸಿಯಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹೋಗ್ತಾ ಇದೆ. ಬಿಜೆಪಿ ಇಲ್ಲಿ ಸ್ವಲ್ಪ ಕಷ್ಟಪಡಬೇಕಾಗತ್ತೆ. ಹಾಗಾದ್ರೆ ಬಳ್ಳಾರಿ ಗ್ರಾಮಾಂತರ ಬಿ ನಾಗೇಂದ್ರ ಅವರ ಸ್ಪರ್ಧೆ ಆಗಿರುವಂಥ ಕ್ಷೇತ್ರ, ಬಿ ನಾಗೇಂದ್ರ ಅವರು ಗೆದ್ದಿರೋ ಕ್ಷೇತ್ರ, ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರೋದು, ಶ್ರೀರಾಮುಲು ಅವರನ್ನು ಸೋಲಿಸಿರೋದು. ಹಾಗಾಗಿ ಬಿ ನಾಗೇಂದ್ರ ಅವರ ಮೇಲೆ ಸಹಜವಾದ ಎಕ್ಸ್ಪೆಕ್ಟೇಷನ್ ಇದೆ. ರಾಜ್ಯದ ಒಬ್ಬ ಪ್ರಬಲ ನಾಯಕರನ್ನ ಸೋಲಿಸಿರುವಂಥ ಬಿ ನಾಗೇಂದ್ರ ಅವರ ಕ್ಷೇತ್ರ ಇನ್ನೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲೇ ಇದೆ. ಕಾಂಗ್ರೆಸ್ನ ನಾಯಕರೇ ಈ ಕ್ಷೇತ್ರದಲ್ಲಿ ಗೆಲ್ಲುತ್ತಾರೆ ಅನ್ನೋದು ನಮ್ಮ ಸಮೀಕ್ಷೆ ರಿಸಲ್ಟು. ಕಾಂಗ್ರೆಸ್ 1062, ಬಿಜೆಪಿ 966, ಇತರೆ 5. ಟೋಟಲ್ ನಂಬರ್ ಆಫ್ ಕಾಲ್ಸ್ 2053. ಕೇವಲ ಆ ಒಂದು ಅಸೆಂಬ್ಲಿ ಕ್ಷೇತ್ರದಿಂದ ಬಂದಿರೋ ಕಾಲ್ಸು. ಸೊ ಕಾಂಗ್ರೆಸ್ ಒನ್ಸ್ ಅಗೈನ್ ಲೀಡ್ ಇದೆ. ಕಾಂಗ್ರೆಸ್ ಇಲ್ಲಿ ಗೆದ್ಕೊಳ್ತಾ ಇದೆ ಬಳ್ಳಾರಿ ಗ್ರಾಮಾಂತರವನ್ನ. ಬಿ ನಾಗೇಂದ್ರ ತಮ್ಮ ಪರವಾಗಿ ಅಂದ್ರೆ ಕಾಂಗ್ರೆಸ್ನ ಪರವಾಗಿ ಮತಗಳನ್ನ ತರೋದ್ರಲ್ಲಿ ಯಶಸ್ಸಾಗ್ತಾರೆ ಅಂತ ಹೇಳ್ತಾ ಇದೆ ನಮ್ಮ ಸರ್ವೆ. ಮುಂದಿನ ಕ್ಷೇತ್ರ ಸಂಡೂರು ಕಾಂಗ್ರೆಸ್ ಕೈಯಲ್ಲಿದೆ. ಈ ತುಕಾರಾಮ್ ಇಲ್ಲಿಗೆ MLA, ತುಕಾರಾಮ್ ಅವರು MLA ಆಗಿರುವಂಥ ಕ್ಷೇತ್ರದಲ್ಲೂ ಕೂಡ ಒನ್ಸ್ ಅಗೈನ್ ಕಾಂಗ್ರೆಸ್ 963 ಮತಗಳ ಅಂತರದಲ್ಲಿ, ಅಂದ್ರೆ ಟೋಟಲ್ ಆಗಿ 963 ಮತಗಳನ್ನು ಪಡೆಯೋದ್ರ ಮುಖಾಂತರ ಲೀಡಲ್ಲಿದೆ. ಬಿಜೆಪಿ 938, ಒನ್ಸ್ ಅಗೈನ್ ಸೆಕೆಂಡ್ ಸ್ಥಾನ. 3 ಕ್ಷೇತ್ರ ನೋಡಿದ್ವಿ, 3 ಕೂಡ ಕಾಂಗ್ರೆಸ್ ಶಾಸಕರಿರುವಂಥ ಕ್ಷೇತ್ರ. 3ರಲ್ಲೂ ಕೂಡ ಕಾಂಗ್ರೆಸ್ಸೇ ಮುನ್ನಡೆಯಲ್ಲಿರೋದು. ಸೊ ಕಾಂಗ್ರೆಸ್ಗೆ ಆರಂಭಿಕ ಮುನ್ನಡೆ ಸಿಕ್ಕಿದೆ. ಆರಂಭಿಕ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ಕೊಳ್ಳುತ್ತೆ ಅನ್ನೋ ಭವಿಷ್ಯ ಬರ್ತಾ ಇದೆ. ಹಾಗಾದ್ರೆ ಬಿಜೆಪಿಗೆ ಇಲ್ಲಿ ಬ್ರೀತಿಂಗ್ ಸ್ಪೇಸ್ ಇಲ್ವಾ? ಬಿಜೆಪಿಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ವಾ? ನೋಡೋಣ. ಆದರೆ ಬಿಜೆಪಿಯ ಲೀಡ್ಗಳು ಬಹಳ ಕಡಿಮೆಯಲ್ಲಿದೆ. ಕಾಂಗ್ರೆಸ್ ಮುನ್ನೆಲೆಯಲ್ಲಿದ್ದರೂ ಕೂಡ ಬಿಜೆಪಿಯಿಂದ ಬಹಳ ಮುಂದಿಲ್ಲ. ಹಾಗಾಗಿ ಮುಂದಿನ 5 ಕ್ಷೇತ್ರಗಳಲ್ಲೂ ಕೂಡ ಬಹಳ ನಿರ್ಣಾಯಕ ಆಗುತ್ತೆ. ಸಂಡೂರು ಕಾಂಗ್ರೆಸ್ಗೆ ಹೋಗಿದೆ. ಹಾಗಾದ್ರೆ ಮುಂದಿನ ಕ್ಷೇತ್ರ ಯಾವುದು ಮತ್ತು ಯಾರಿಗೆ? ಕೂಡ್ಲಿಗಿ NT ಶ್ರೀನಿವಾಸ್ ಅವರು ಕಾಂಗ್ರೆಸ್ನ ನಾಯಕರು, ಕಾಂಗ್ರೆಸ್ನ ಶಾಸಕರು, ಕೂಡ್ಲಿಗಿಯ MLA. ಅವರ ಕ್ಷೇತ್ರದಲ್ಲಿ ಬಿಜೆಪಿ ಲೀಡಲ್ಲಿದೆ. 975, 958 ಕಾಂಗ್ರೆಸ್ಸು, ಇತರೆ 8. ಸೊ NT ಶ್ರೀನಿವಾಸ್ ತಮ್ಮ ಹಳೆ ಅದೇ ಕ್ಷೇತ್ರದಲ್ಲಿ ಹಿಂದಿನ ಕದರ್ ಅಂದರೆ 9 ತಿಂಗಳ ಹಿಂದೆ ಚುನಾವಣೆ ಆದಾಗ ಅಲ್ಲಿನ ಜನರ ಮನಸ್ಥಿತಿ ಹೇಗಿತ್ತು, ಕಾಂಗ್ರೆಸ್ ವೋಟಿಂಗ್ ಮಾಡಬೇಕು ಅನ್ನುವಂಥ ಆಸೆ ಏನಿತ್ತು, ಆ ರೀತಿಯಲ್ಲಿ ಇಲ್ಲ. ಲೋಕಸಭಾ ಚುನಾವಣೆಗೆ ಇಲ್ಲಿನ ಮತದಾರರ ಮನಸ್ಸು ಸ್ವಲ್ಪ ಬದಲಾಗಿದೆ. ಸೊ ಬಿಜೆಪಿಯ ಪರವಾಗಿ ವಾತಾವರಣ ಕೂಡ್ಲಿಗಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ ಏನು ಬಹಳ ಹಿನ್ನಿಲ್ಲ. 958 ಕೇವಲ 17 ಮತಗಳ ಅಂತರದಲ್ಲಿ ಮಾತ್ರ ಕಾಂಗ್ರೆಸ್ ಹಿಂದಿದೆ, ಬಿಜೆಪಿ ಮುಂದಿದೆ. ಹಾಗಾದ್ರೆ ಕೂಡ್ಲಿಗಿ ಹೀಗಿದೆ. ಮುಂದಿನ ಕ್ಷೇತ್ರ 5ನೇ ಕ್ಷೇತ್ರ ಕಂಪ್ಲಿ. ಗಣೇಶ್ ಅವರು ಶಾಸಕರಾಗಿರುವಂಥ ಕ್ಷೇತ್ರ. JN ಗಣೇಶ್ ಕಾಂಗ್ರೆಸ್ನ ಶಾಸಕರು. ಒನ್ಸ್ ಅಗೈನ್ ಕಂಪ್ಲಿಯ JN ಗಣೇಶ್ ಅವರು ಕೂಡ ಕಾಂಗ್ರೆಸ್ಗೆ ಈಸಿ ಲೀಡ್ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ JN ಗಣೇಶ್ ಅವರು 928 ವೋಟ್ಸ್ಗಳನ್ನು ಕಾಂಗ್ರೆಸ್ಗೆ ತಂದಿದ್ದಾರೆ. ಬಿಜೆಪಿ 881 ವೋಟ್ಗಳನ್ನು ಮಾತ್ರ ಇಲ್ಲಿ ಪಡೆಯೋದಕ್ಕೆ ಸಾಧ್ಯ ಆಗ್ತಾ ಇದೆ. ಇತರೆ 4. ಟೋಟಲ್ ನಂಬರ್ ಆಫ್ ಕಾಲ್ಸ್ 1813. ಆ ಪೈಕಿ ಒನ್ಸ್ ಅಗೇನ್ JN ಗಣೇಶ್ ಕಾಂಗ್ರೆಸ್ಗೆ ಲೀಡ್ ಕೊಡಿಸಿದ್ದಾರೆ. ನಾವು ನೋಡಿರುವ 5 ಕ್ಷೇತ್ರಗಳ ಪೈಕಿ
4 ಕ್ಷೇತ್ರ ಕಾಂಗ್ರೆಸ್ ಲೀಡ್ ಆಗಿದೆ, ಒಂದರಲ್ಲಿ ಮಾತ್ರ ಬಿಜೆಪಿ 17 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ಹಾಗಾದ್ರೆ 6ನೇ ಕ್ಷೇತ್ರಕ್ಕೆ ಹೋಗ್ಬಿಡೋಣ. 6ನೇ ಕ್ಷೇತ್ರ ವಿಜಯನಗರ. HR ಗವಿಯಪ್ಪ ಕಾಂಗ್ರೆಸ್ನ ಶಾಸಕರು ಒನ್ಸ್ ಅಗೈನ್. ಅವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಲೀಡಲ್ಲಿದೆ, ಆದರೆ ಬಹಳ ದೊಡ್ಡ ಲೀಡ್ ಅಲ್ಲ. ಬಿಜೆಪಿ 967, ಕಾಂಗ್ರೆಸ್ 985, ಇತರೆ 4. ಸೊ ಒನ್ಸ್ ಅಗೈನ್ ಲೀಡ್ ಇದೆ, ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವಿನ ಅಂತರ ಬಹಳ ಕಡಿಮೆ ಇದೆ. ಆದರೆ ಈ 6 ಕ್ಷೇತ್ರಗಳ ಲೆಕ್ಕಾಚಾರದಲ್ಲಿ ಈ ಕ್ಷಣಕ್ಕೆ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನೋದು ಸ್ಪಷ್ಟ. ಸೊ ಒನ್ಸ್ ಅಗೈನ್ ಗವಿಯಪ್ಪ ಅವರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಪಡಿತಾ ಇದೆ. ಆ ಮುಖಾಂತರ ನಾವು ನೋಡಿರುವಂತಹ 6 ಕ್ಷೇತ್ರಗಳ ಪೈಕಿ 5 ಕ್ಷೇತ್ರ ಕಾಂಗ್ರೆಸ್ ಲೀಡಲ್ಲಿದೆ, ಒಂದರಲ್ಲಿ ಮಾತ್ರ ಬಿಜೆಪಿ. ಹಾಗಾದ್ರೆ 7ನೇ ಕ್ಷೇತ್ರ ಹಗರಿಬೊಮ್ಮನಹಳ್ಳಿ. ಹಗರಿಬೊಮ್ಮನಹಳ್ಳಿಯಲ್ಲಿರೋದು JDS ನ ಶಾಸಕರು ನೇಮಿರಾಜ್ ನಾಯಕ್. JDS ಪರವಾಗಿ ಬಂದಿದ್ದಂತ ಅಲೆ. ಸೊ ಇದು JDS ಅಂತಂದ್ರೆ ಈಗ ಸದ್ಯಕ್ಕೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ಬರಬೇಕಾಗಿರುವ, ಬಿಜೆಪಿಯವರು JDS ಅವರು ಎಕ್ಸ್ಪೆಕ್ಟ್ ಮಾಡಿರುವ ವೋಟ್ಸ್ಗಳು. ಈ ಕ್ಷೇತ್ರದಲ್ಲಿ ಒನ್ಸ್ ಅಗೈನ್ ಬಿಜೆಪಿ ಲೀಡ್ ಮಾಡ್ತಾ ಇದೆ. 934 ಬಿಜೆಪಿ, ಕಾಂಗ್ರೆಸ್ 913, ಇತರೆ 6. ಸೊ ನೇಮಿರಾಜ್ ನಾಯ್ಕ್ ಅವರ ಕ್ಷೇತ್ರದಲ್ಲಿ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಿಜೆಪಿ ಪ್ಲಸ್ JDSಗೆ ಮುನ್ನಡೆ ಸಿಗುವಂತ ಸಾಧ್ಯತೆ, ಮುನ್ನಡೆ ಸಿಗುವಂತ ಭವಿಷ್ಯ ನಮ್ಮ ಲೋಕಸಭಾ ಚುನಾವಣಾ ಸರ್ವೆಯಲ್ಲಿ ಗೋಚರ ಆಗ್ತಾ ಇದೆ. ಸೊ JDS MLA ಇರುವಂತ ಕ್ಷೇತ್ರದಲ್ಲಿ ಬಿಜೆಪಿ ಪ್ಲಸ್ JDS ಇಲ್ಲಿ ಮುನ್ನಡೆಯನ್ನ ಗೆಲ್ಲಬಹುದು, ಅಂದ್ರೆ ಗಳಿಸಬಹುದು ಅನ್ನೋದು ಸದ್ಯದ ಲೆಕ್ಕಾಚಾರ. ಹಾಗಾದ್ರೆ ನಾವು ನೋಡಿರೋ ಪೈಕಿ 7 ಕ್ಷೇತ್ರಗಳಲ್ಲಿ 5 ಕಾಂಗ್ರೆಸ್ಸು, 2ರಲ್ಲಿ ಮಾತ್ರ ಬಿಜೆಪಿ. ಕೊನೆಯ ಕ್ಷೇತ್ರ ಮತ್ತು ಅದರ ಅಂತರ ಏನು? ಹೂವಿನಹಡಗಲಿ ಮತಕ್ಷೇತ್ರ. ಕೃಷ್ಣ ನಾಯಕ್ ಬಿಜೆಪಿ MLA, ಬಿಜೆಪಿಯ ಏಕೈಕ MLA ಇರುವಂಥದ್ದು. ಅವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಲೀಡ್ ಪಡೆದಿದೆ. ಸೊ ಬಿಜೆಪಿಗೆ ಲೀಡ್ ಪಡೆಯೋದಕ್ಕೆ ಸಾಧ್ಯ ಆಗಿಲ್ಲ. ಬಿಜೆಪಿ ಶಾಸಕರ ಕ್ಷೇತ್ರದಲ್ಲಿ 873 ಕಾಂಗ್ರೆಸ್ಸು, 868 ಬಿಜೆಪಿ. ಒನ್ಸ್ ಅಗೈನ್ ಮತಗಳ ಅಂತರ ನೋಡಿ ನೀವು, ಬಹಳ ದೊಡ್ಡ ಅಂತರ, ಬಹಳ ದೊಡ್ಡ ಡಿಫ್ರೆನ್ಸ್ ಅಂತೂ ಏನಿಲ್ಲ. ಸಣ್ಣ ಡಿಫ್ರೆನ್ಸು, ಕೇವಲ 5 ಓಟ್ಗಳ ಡಿಫ್ರೆನ್ಸು. ಆದರೆ ವಿನ್ನಿಂಗ್ಗೆ 1 ಓಟು ಕೂಡ ಮ್ಯಾಟರ್ ಆಗುತ್ತೆ. ಸಿಂಗಲ್ ಓಟು ಕೂಡ ಒಬ್ಬ ಅಭ್ಯರ್ಥಿಯನ್ನ ಸೋಲಿಸಬಹುದು, ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಬಹುದು. ಸೊ ಆ ಲೆಕ್ಕಾಚಾರದಲ್ಲಿ 8 ಅಸೆಂಬ್ಲಿ ಕ್ಷೇತ್ರಗಳ ರಿಸಲ್ಟ್ ಅನ್ನು ನಿಮ್ಮ ಮುಂದಿಟ್ಟಿದ್ದೀವಿ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಕಾಲ್ಸ್, ಓವರ್ ಆಲ್ ರಿಸಲ್ಟ್ ನೋಡುವ ಕಾತರ ನಿಮ್ಮಲ್ಲಿ ಇದೆಯಾ? ಬಿಜೆಪಿ ಅವರು, ಕಾಂಗ್ರೆಸ್ ಅವರು ಟಿವಿ ಮುಂದೆ ಕೂತಿರೋರು ನೋಡಿ, ನಿಮ್ಮ ರಿಸಲ್ಟ್ ಇಲ್ಲಿದೆ. ಬಳ್ಳಾರಿ 8 ಅಸೆಂಬ್ಲಿ ಕ್ಷೇತ್ರಗಳು, ಟೋಟಲ್ ನಂಬರ್ ಆಫ್ ಕಾಲ್ಸ್ 15,113, 15,113. ಟೋಟಲ್ ನಂಬರ್ ಆಫ್ ವೋಟರ್ಸ್ ಇರೋದಲ್ಲಿ 18 ಲಕ್ಷ. ಆ ಪೈಕಿ ಸುಮಾರು ಮತದಾರರು ನಮಗೆ ಕರೆ ಮಾಡಿದ್ದಾರೆ. 13,000 ಚಿಲ್ಲರೆ ಪುರುಷರು, 1,576 ಮಹಿಳೆಯರು ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆಗೆ. ಅದರಲ್ಲಿ ಬಿಜೆಪಿ ಪರವಾಗಿ ಬಂದಂಥ ವೋಟ್ಸ್ 7,430, ಕಾಂಗ್ರೆಸ್ 7,635. ಕಾಂಗ್ರೆಸ್ ಬಿಜೆಪಿಯ ಡಿಫರೆನ್ಸ್ ಒನ್ಸ್ ಅಗೈನ್ ನೀವು ನೋಡ್ತಾ ಇದ್ರಿ. 7,430, 7,635. ಇಲ್ಲಿ ಇತರೆ ಮತಗಳು 48. ಆ ಇತರೆ ಮತಗಳು ಕೂಡ ನಿರ್ಣಯಕ್ಕಾಗ್ತಿದೆ ನೋಡಿ. ಬಿಜೆಪಿ ಬಂದಿರೋದು 49%, ಕಾಂಗ್ರೆಸ್ ಬಂದಿರೋದು 51%. 51% ಕಾಂಗ್ರೆಸ್, 49% ಬಿಜೆಪಿ. ಶೇಕಡವಾರು ಇತರರಿಗೆ ಬಂದಿರೋದು 0%, ಅಂದರೆ ನೆಗ್ಲಿಜಿಬಲ್, ನಗಣ್ಯ ಅನ್ನುವಂಥ ಮತಗಳು. ಆದರೆ ನಾನು ಅಂತರ ಹೇಳಿದ್ನಲ್ಲ ನೋಡಿ, 205 ಮತಗಳ ಅಂತರ. ಅಂದರೆ ಒನ್ಸ್ ಅಗೈನ್ ಬಳ್ಳಾರಿ ಕ್ಷೇತ್ರ ಬಹಳ ಜಿದ್ದಿನ ಕದನ ಕಣ ಆಗುತ್ತೆ. ಇಲ್ಲಿ ಬಿಜೆಪಿ ಮತ್ತು JDS ನ ಮೈತ್ರಿ ಇದ್ರೂ ಕೂಡ ಕಾಂಗ್ರೆಸ್ಸು ಗೆಲ್ಲೋದಕ್ಕೆ ಬಹಳ ತಿಣಕಾಡಬೇಕು, ಬಿಜೆಪಿ ಗೆಲ್ಲೋದಕ್ಕೂ ಕೂಡ ತೀವ್ರ ತಿಣಕಾಟವನ್ನು ನಡೆಸಬೇಕು. ಯಾಕಂದ್ರೆ ಮತದಾರರು ಇಲ್ಲಿ ಇನ್ನೂ ಕೂಡ ಚಂಚಲರಾಗಿದ್ದಾರೆ. ಯಾರಿಗೆ ಮತ ಹಾಕಬೇಕು ಅನ್ನುವ ಕ್ಲಿಯರ್ ಕಟ್ ಆದಂತ ಒಂದೇ ಒಂದು ಡಿಸಿಷನ್ ಕಾಣಿಸ್ತಾ ಇಲ್ಲ. ಸೊ ಸದ್ಯಕ್ಕೆ ಆಸ್ ಪರ್ ನಾವು ಇಲ್ಲಿನ ಮತದಾರರ ಮನಸ್ಸಿರೋದು ಕಾಂಗ್ರೆಸ್ನ ಪರವಾಗಿ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಫೈಟ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ, ಕಾಂಗ್ರೆಸ್ನತ್ತ ಜನರ ಒಲವಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಪ ಮುನ್ನಡೆ ಕಾಂಗ್ರೆಸ್ ಪಡಿತಾ ಇದೆ. 6 MLA ಇರುವಂತ ಕ್ಷೇತ್ರದ ಮುನ್ನಡೆ ಅಲ್ಲ ಇದು, ಕೇವಲ 49%, 51% ಅಷ್ಟೇ. ಅಲ್ಪ ಮುನ್ನಡೆ. ಕಾಂಗ್ರೆಸ್ ಅವ್ರನ್ನ ಗೆದ್ದು ಬಿಡ್ತೀವಿ, ಹಿಂಗಾಗ್ಬಿಟ್ಟಿದೆ ಸರ್ವೆನಲ್ಲಿ ಅಂತ ಆರಾಮಾಗಿ ಕೂತ್ಕೊಂಡ್ರೆ ಬಿಜೆಪಿಯವ್ರು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆದರೆ ಇನ್ನೂ ಸ್ವಲ್ಪ ಕೆಲಸ ಮಾಡಿದ್ರೆ ಇಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ಬಿಜೆಪಿ. ಸೊ ಈ ಬಾರಿ ಬಿಜೆಪಿಗೆ ಹಿನ್ನಡೆ ಆಗ್ಬಹುದು. ಶ್ರೀರಾಮುಲು ನಿಂತ್ರೂ ಅದೇ ಆಗ್ಬಹುದು, ಹಾಲಿ ಸಂಸದರು ನಿಂತ್ರೂ ಅದೇ ಆಗ್ಬಹುದು ಅನ್ನೋ ಲೆಕ್ಕಾಚಾರ ಇದೆ. ಯಾಕಂದ್ರೆ ಕಾಲ್ ಮಾಡಿರೋ ಮ್ಯಾಕ್ಸಿಮಮ್ ಜನ ಬಿಜೆಪಿ ಅಂತ ಹೇಳಿದ್ದಾರೆ. ಶ್ರೀರಾಮುಲು ಅವರು ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಬ್ರಿಗೆ ಹಾಕ್ಬಿಡ್ತೀವಿ, ಇಲ್ಲ ದೇವೇಂದ್ರಪ್ಪನವ್ರು ಕೊಟ್ಟಿಲ್ಲ ಅಂತಂದ್ರೆ ಮತ್ತೊಬ್ರಿಗೆ ಹಾಕ್ಬಿಡ್ತೀವಿ. ಆ ರೀತಿಯ ರಿಸಲ್ಟ್ ಇಲ್ಲ, ನೇರವಾಗಿ ಬಿಜೆಪಿಗೆ ಹಾಕಿರೋದು. ಹಾಗಾಗಿ ಈ ರೀತಿಯ ರಿಸಲ್ಟ್ ಇವತ್ತು ಸಿಕ್ಕಿದೆ ನೋಡಿ. ಒಂದು ಸಲ ಫೈನಲ್ ಆಗಿ ರಿಸಲ್ಟ್, ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಫೈನಲ್ ರಿಸಲ್ಟ್. ಕಾಲ್ ಮಾಡಿ ವೋಟ್ ಮಾಡಿ.
49% ಬಿಜೆಪಿ ಪ್ಲಸ್ JDS, ಕಾಂಗ್ರೆಸ್ 51%, ಇತರೆ 0%. ಅಂದರೆ ಇತರೆ ನೆಗ್ಲೆಕ್ಟೆಡ್, ನೆಗ್ಲಿಜಿಬಲ್ 48 ಮತಗಳು ಮಾತ್ರ ಸಿಕ್ಕಿರೋದು. ಆದರೆ ಬಿಜೆಪಿ ಮತ್ತು JDS ನಡುವಿನ ಹಗ್ಗಜಗ್ಗಾಟ ಹೇಗಿದೆ ನೋಡಿ, ಆ ನಡುವಿನ ಹಾವು ಏಣಿ ಆಟ ಹೇಗಿದೆ ನೋಡಿ. ಈ ರೀತಿಯ ಕದನ ಕುತೂಹಲವನ್ನು ಕೆರಳಿಸಿರುವಂಥ ಕ್ಷೇತ್ರ ಇದಾಗುತ್ತೆ. ಸೊ ಹಾಗಾಗಿ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಕೂಡ ಕುತೂಹಲ ಖಾತರಿಯಲ್ಲಿ ಉಳ್ಕೊಂಡಿದೆ. ಇಲ್ಲಿ ಯಾರು ಬೇಕಾದರೂ ಗೆಲ್ಬಹುದು. ಕೊನೆ ಕ್ಷಣದ ಕಸರತ್ತುಗಳು, ಲಾಸ್ಟ್ ಮೊಮೆಂಟ್ನ ಒಂದಿಷ್ಟು ಡೆವಲಪ್ಮೆಂಟ್ಗಳು ಇಲ್ಲಿನ ಮತದ ಬದಲಾವಣೆಯನ್ನು, ಇಡೀ ಚಿತ್ರಣವನ್ನು ಬದಲಿಸುವ ಸಾಧ್ಯತೆಗಳಿದೆ. ಹಾಗಾಗಿ ಇದು ಇವತ್ತಿನ ರಿಸಲ್ಟ್. ಬಳ್ಳಾರಿ ಈಸಿಯಾಗಿ ಕಾಂಗ್ರೆಸ್ಗೆ ಹೋಗೋ ಥರ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಆದರೂ ಕೂಡ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನು ಸಾಧಿಸಿದೆ.